ನಮಸ್ಕಾರ ಎಲ್ಲರಿಗೂ. ಮೊನ್ನೆ ನಡೆದ ಡಾಕ್ಟರ್ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಮಾಡಿದಂಥ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಡೆದಿರೋಂಥ ಒಂದು ಗೊಂದಲಗಳ ಬಗ್ಗೆ ನಾನು ತುಮಕೂರು SP ಅವರಿಗೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಅವ್ರಿಗೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಒಂದು KRS ಪಕ್ಷದವರು ಮೇಲೆ ಒಂದು ಕೇಸ್ ಹಾಕಿದ್ದಾರೆ. ಅವರು KRS ಪಕ್ಷದವ್ರು ಬಂದು ಸುಳ್ಳಿನ ಕೇಸು ಅಂತ ಹೇಳಿದ್ದಾರೆ. ಅವರು ಪ್ಲಾಟ್ಫಾರ್ಮ್ ಮೇಲೆ, ಸೋಷಿಯಲ್ ಪ್ಲಾಟ್ಫಾರ್ಮ್ ಮೇಲೆ ಎಲ್ಲಿ ಲೇಡೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸು ASIನೋ ಯಾರು ಮಂಜುಳಾ ಅಂಬರು ಅವ್ರು ಹಾಕಿರೋ ಅಪ್ಲೋಡ್ ಮಾಡಿರೋಕ್ಕಂಥ ವಿಡಿಯೋದಲ್ಲಿ ಎಲ್ಲೆಲ್ಲಿ ಕಾಣ್ತಾ ಇಲ್ಲ. ನಾವು ಮಾನ್ಯ SP ಸಾಹೇಬ್ರಿಗೆ ಹೇಳೋದಿಷ್ಟೇ, ಅವರು ಗುರುತರ ಆರೋಪ ನಿಮ್ಮ ಮೇಲೆ ಮಾಡಿದ್ದಾರೆ. ಆದ್ದರಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಆ ಮಂಜುಳಾನ ನೂಕಿರೋದು, ತಳ್ಳಿರೋದು, ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದನ್ನ ನೀವು ಕೂಡ ಪಬ್ಲಿಕ್ ಡೊಮೈನಿಗೆ ಬಿಡಬೇಕು. ಬಿಟ್ಟಾಗಲೇ ನಿಮಗೆ ಒಂದು ವ್ಯಾಲ್ಯೂ, ಒಂದು ಗುಣಮಟ್ಟದ ಒಂದು ಕರ್ತವ್ಯ ಮಾಡ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ, ನಾವು ಪಬ್ಲಿಕ್ ಸರ್ವೆಂಟು ನೋಡಿ, ನಾವು ಪಬ್ಲಿಕ್ಗೋಸ್ಕರಾಗಿದ್ದರೆ ಇವ್ರು KRS ಪಕ್ಷದವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಕೂಡ ನೀವು ಕೂಡ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ನಾಗೆ ಯಾಕೆ ವಿಡಿಯೋ ಬಿಡಬಾರ್ದು? ಈಗ ನೀವು ಆಲ್ರೆಡಿ SP ತುಮಕೂರು ಅಂತ ಇದೆ, ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಇದು ಕೂಡ ಮಂಜುಳ ಮೇಲೆ ಕರ್ತವ್ಯ ಲೋಪ ಆಗಿರೋದನ್ನು ದಯವಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಪ್ಲಸ್ ಇನ್ನೂ ಒಂದು, ಪಾಪ ಪ್ರತಿಯೊಂದು ಸಮಾವೇಶದಾಗ ಕೂಡ ಒಂದು ಮುಸ್ಲಿಮ್ಸ್ ಹೆಣ್ಮಗು ಅವ್ರೇನು ಒಂದು ಸಣ್ಣದೊಂದು ಸೈಟ್ ಇಶ್ಯೂಸ್ಗೆ ಹಗಲೆಲ್ಲ ಎಳೆ ಮಕ್ಕಳು ಕರ್ಕೊಂಡು ಜನತಾ ದರ್ಶನಕ್ಕೆ ಬರ್ತೈತೆ. ಬಂದಂಗೆಲ್ಲ ಯಾವುದೋ ಒಂದು ಅರ್ಜಿ ಮೇಲೆ ಒಂದು ಸೈನ್ ಹಾಕಿ ಇದು ಮಾಡಿದರೆ ಅದು ಜನತಾ ದರ್ಶನದಾಗ ಇಶ್ಯೂಸ್ ಸಾಲ್ವ್ ಆಗಿದ್ರೆ ಮತ್ತೆ ಯಾಕೆ ಪುನಃ ಬರುತ್ತೆ? ಅವ್ರು ಯಾರನ್ನ ಆಗಲಿ, ಮಾನವೀಯತೆಯ ದೃಷ್ಟಿಯಿಂದ ಅವರು ಸಹಾಯ ಮಟ್ಟಕ್ಕೆ ದಯಾಮರಣ ಕೊಡ್ರಿ ಅಂತ ಜನತಾ ದರ್ಶನದಲ್ಲಿ ಅರ್ಜಿ ಕೊಡ್ತಾ ಇದ್ರಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿದೆ ಅಂತ. ಒಬ್ಬ CM ಬರ್ಕೊಟ್ರು ಕೂಡ, ಸೈನ್ ಕೊಟ್ಟರು ಕೂಡ ಆ ಕೆಲಸ ಪೂರ್ಣಗೊಳಿಸಿಲ್ಲ ಅಂದರೆ ಇನ್ನೇನು ಕೇಳಿ. ಇನ್ನೊಂದು, ಆ ಜನತಾ ದರ್ಶನಕ್ಕೆ ಅಷ್ಟೊಂದು ಪೊಲೀಸು ಕಾರ್ಪಗಾಲು ಯಾಕೆ? ಈಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ದೇವ್ರು ಒಂದ್ ಕಡೆ ಕೂತರಿರ್ತಾರೆ, ಆಗ ಎಲ್ಲರೂ ಲೈನಾಗಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಜನತಾ ದರ್ಶನ ಅಂದ್ರೆ ಏನು? ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಜನರನ್ನ ಕೂರ್ಸ್ರಿ ಒಂದ್ ಕಡೆ, ನೀವು ಹೋಗಿ ಅವ್ರನ್ನ ದರ್ಶನ ಮಾಡ್ರಿ, ಅದು ಜನತಾ ದರ್ಶನ ಆಗುತ್ತೆ. ನೀವು ಮಾಡ್ತಿರೋದು ಡಾಕ್ಟರ್ ಪರಮೇಶ್ವರ್ ದರ್ಶನ ಮಾಡಿಸ್ತಾ ಇದ್ದೀರಾ. ಇದು ಎಷ್ಟು ಅವೈಜ್ಞಾನಿಕವಾಗಿ ಪ್ರಜಾತಂತ್ರನ ಕಗ್ಗೋಲೆ ಮಾಡ್ತಾ ಇದ್ದೀರಾ. ಅಷ್ಟೊಂದು ಜನ ಪೊಲೀಸರು ಯಾರು ಬೇಕು, ಯಾರು ಬಿಡಬೇಕು, ಯಾರು ಒಳಗೆ ಹೋಗ್ಬೇಕು ಅಂತ ಅಲ್ಲೇ ನಾವು ಲೈವ್ನಾಗೆ ಕಾಮ್ತಾ ಐತೆ ಎಲ್ಲ ಮೀಡಿಯಾದಾಗೂ. ನಿಮಗೆ ಜಡ್ ಸೆಕ್ಯೂರಿಟಿ ಬೇಕಾದ್ರೆ ಅಲ್ಲಿ ಪರಮೇಶ್ವರಿಗೆ ಕೊಟ್ಬಿಡ್ರಪ್ಪ, ಒಳಗಡೆ ಬೇಡ ಅನ್ನಲ್ಲ. ಇಂಥ ಜನತಾ ದರ್ಶನಗಳು ಮಾಡ್ಸಕ್ಕೆ ಇಷ್ಟೊಂದು ಸೆಕ್ಯೂರಿಟಿ ಇಕ್ಕೊಂಡು ಇದು ಮಾಡೋ ಅಂಥದ್ದು ಏನಿರ್ತೈತೆ ಹೇಳಿ? ಡಾಕ್ಟರ್ ಪರಮೇಶ್ವರು ಒಂದು ಸೌಜನ್ಯವಾದ ವ್ಯಕ್ತಿ ಅಂತ ಹೇಳಿ ಜನ ಅಲ್ಲೇ ನಿಮ್ಮನ್ನ ಆರಿಸಿ ಕಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮನ್ನ ಗೆಲ್ಲಿಸ್ತಾ ಇಲ್ಲ. ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನವಂತರು ಅಂತ ಹೇಳಿ ಮಾಡಿಸ್ತಾ ಇರೋದು. ನೀವು ಮಾಡಕ್ಕಂಥ ಜನತಾ ದರ್ಶನ ಅವೈಜ್ಞಾನಿಕವಾದ್ದು. ನೆಕ್ಸ್ಟ್ ನೀವು ಜನತಾ ದರ್ಶನ ಮಾಡಬೇಕಾದ್ರೆ ಜನರನ್ನ ಕೂರಿಸಿ ಹೋಗಿ ಅವ್ರನ್ನ ನೀವು ದರ್ಶನ ಮಾಡಿ, ಅವ್ರು ಬಂದಾಗ ಅಹವಾಲುಗಳನ್ನು ಸ್ವೀಕಾರ ಮಾಡಿ, ಅಲ್ಲಿ ನಿಮ್ಮ ಕೈಲಾದರೆ ಸರ್ಕಾರದ ಲೆವೆಲಲ್ಲಿ ಲೀಗಲ್ ಆಗಿ ಇದ್ರೆ ಅದಕ್ಕೆ ಪರಿಹಾರವನ್ನ ಸೂಚನೆ ಮಾಡ್ರಿ. ನೆಕ್ಸ್ಟ್ ಆ ಇಶ್ಯೂಸನ್ನು ನೆಕ್ಸ್ಟ್ ಜನತಾ ದರ್ಶನಕ್ಕೆ ಬರಬಾರ್ದು, ಅದು ಅದೇ ಇಶ್ಯೂಸ್. ಇಲ್ಲ ಅಂದರೆ ಸಾರ್ವಜನಿಕರ ಹಣ ಮತ್ತು ಅವರ ಒಂದು ಕಾಲವನ್ನು ನೀವು ವ್ಯಯ ಮಾಡ್ದಂಗೆನೆ, ವ್ಯರ್ಥ ಮಾಡ್ದಂಗೆನೆ. ಇದಕ್ಕೆ ಅರ್ಥನೇ ಇರಲ್ಲ. ನಾವು ತುಮಕೂರು SP ಕೇಳ್ಕೊಳೋದಿದೆ ಅಷ್ಟೇ. ಇಲ್ಲ ಅಂದರೆ ಒಂದು SIT ತನಿಖೆನೋ ಇಲ್ಲ ಜುಡಿಷಿಯಲ್ ಎನ್ಕ್ವೈರಿನೋ ಮಾಡ್ರಿ. ಈ ಜನತಾ ದರ್ಶನದಲ್ಲಿ ಆಗಿರಕ್ಕಂಥ ಗೊಂದಲಕ್ಕೆ
ತೆರೆ ಎಳಬೇಕಂದ್ರೆ ಬೇಷರತ್ತು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ, ಇಲ್ಲ SIT ತನಿಖೆ ಮಾಡಿ, ಪ್ಲಸ್ ಆ ಮಂಜುಳಾ ಅವ್ರಿಗೆ ಕರ್ತವ್ಯ ಮಾಡಿರಕ್ಕಂಥ ಲೋಪವನ್ನು ವಿಡಿಯೋನ ಅಪ್ಲೋಡ್ ಮಾಡಿ. ಆಗ ನಿಮಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ನಿಮಗೆ ಅರ್ಥವಾಗ್ತವೆ ಅಂತ ಹೇಳ್ತಾ ಈ ಲೈವನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.